ರೇವಣ್ಣ ಕೇಸ್ ಈಗ ಹೊಸ ರೂಪ ತಾಳಿದೆ. ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿದವರ ಮೇಲೆ ಕ್ರಮ ಯಾಕೆ ಹಾಕಿಲ್ಲ? ಹಾಸನದಲ್ಲಿ ಕೇಳಿ ಬರ್ತಾ ಇದೆ ಹೊಸ ರೀತಿಯ ಆಗ್ರಹ. ಪ್ರಜ್ವಲ್ ರೇವಣ್ಣ ಕೇಸಿಗ ಹೊಸ ರೂಪ. ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿದವರ ಮೇಲಾಗ್ಲಿಲ್ವಾ ಕ್ರಮ? ಹಾಸನದಲ್ಲಿ ಕೇಳಿ ಬರ್ತಾ ಇದೆ ಹೊಸ ರೀತಿಯ ಆಗ್ರಹ. ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿರುವಂತಹ ಪ್ರಕರಣ, ಜೀವಾದಿ ಶಿಕ್ಷೆಗೆ ಗುರಿಯಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಾದಿ ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ನೀಡುವಂತೆ ಕೋರಿದ್ದಂತಹ ಪ್ರಜ್ವಲ್ ಅವರ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿತ್ತು. ಇದರ ನಡುವೆ ಹಾಸನದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಆರೋಪಿ ಪ್ರಜ್ವಲ್ ರೇವಣ್ಣಗೆ ಜೀವಾದಿ ಶಿಕ್ಷೆ ಆಯಿತು, ಸರಿ, ಆದ್ರೆ ಅಶ್ಲೀಲ ವಿಡಿಯೋಗಳನ್ನ ಹಂಚಿದವರ ವಿರುದ್ಧ ಕ್ರಮ ಯಾಕೆ ಆಗಲಿಲ್ಲ? ದೂರುಗಳ ದಾಖಲಾದ್ರೂ ಕೂಡ ಕ್ರಮವಾಗಿಲ್ಲ ಯಾಕೆ ಎನ್ನುವಂತಹ ಪ್ರಶ್ನೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ಬಗ್ಗೆ ತನಿಖೆಗೆ ಎಸ್ಐಟಿ ನಿರಾಸಕ್ತಿಯನ್ನ ತೋರಿಕೆ ಮಾಡಿರುವಂತದ್ದು. ಪ್ರಜ್ವಲ್ ಪ್ರಕರಣದಲ್ಲಿ ಹೋರಾಟ ನಡೆಸಿದ್ದಂತಹ ಸಾಹಿತಿ ಹಾಗೂ ಹೋರಾಟಗಾರ್ತಿ ರೂಪಾ ಹಾಸನ್ ಕೇಸ್ನ ಪೆನ್ ಡ್ರೈವ್ ಹಂಚಿದವರ ವಿರುದ್ಧವೂ ಕೂಡ ಕ್ರಮಕ್ಕೆ ಆಗ್ರಹ ಮಾಡಿದ್ರು. ಚೆನ್ನಾಗಿದೆ ಇದು. ಅವಾಗ MP ಎಲೆಕ್ಷನ್ ನಡೀತಾ ಇತ್ತು. MP ಎಲೆಕ್ಷನ್ ನಲ್ಲಿ ಹಾಸನದ ಬೀದಿಯಲ್ಲೂ ಕೂಡ ಪೆನ್ ಡ್ರೈವ್ ಬಿದ್ದಿತ್ತು. ಅಲ್ಲಿರುವಂತಹ ಯುವಕರು, ದೊಡ್ಡವರು, ಹುಡುಗಿಯರು, ಹೆಣ್ಣು ಮಕ್ಕಳು ಅನ್ನೋ ನೋಡದೆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಪ್ಪ ಅಂತ ಹೇಳಿ ಪೆನ್ ಡ್ರೈವ್ ಅನ್ನ ತೆಗೆದುಕೊಂಡಿದ್ರು. ಹಾಕಿದ್ಮೇಲೆ ಗೊತ್ತಾಯ್ತು ಪ್ರಜ್ವಲ್ ರೇವಣ್ಣ ಅವರ ಅಷ್ಟು ಇತಿಹಾಸ ಆ ಒಂದು ಪೆನ್ ಡ್ರೈವ್ ಅಲ್ಲಿ ಇತ್ತು ಅನ್ನುವಂಥದ್ದು ಗೊತ್ತಾಯ್ತು. ಕಡೆಗೆ ಏನೇನಾಯ್ತು ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ. ಮತ್ತು ವಾಪಸ್ ಫಸ್ಟಿಗಿಂದ ನಾ ಹೇಳ್ತಾ ಬರಲ್ಲ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಕೇಸ್ ಬಿತ್ತು. ಕೇಸ್ ಬಿದ್ದ ಮೇಲೆ ಅವರಿಗೆ ಜೀವವಾದಿ ಶಿಕ್ಷೆ ಆಯಿತು. ಜೀವವಾದಿ ಶಿಕ್ಷೆ ಆದ ನಂತರ ಪ್ರಜ್ವಲ್ ರೇವಣ್ಣ ಅವರು ಇದಕ್ಕೆ ಕೋರಿದ್ರು, ಏನೋ ಜಾಮೀನು ಬೇಕು ಅಂತ ಕೋರಿದ್ರು. ಅದಕ್ಕೆ ಅರ್ಜಿ ವಜಾ ಮಾಡಾಕ್ತು. ಹಂಗೆಲ್ಲ ಕೇಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಿತು. ಇದೆಲ್ಲ ಆಯಿತು, ಸರಿ, ಇದೆಲ್ಲ ಓಕೆ. ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗ್ತಾ ಇದೆ, ಶಿಕ್ಷೆ ಆಗಿದೆ, ಇನ್ನೂ ಒಂದೆರಡು ಇದೆ ಪ್ರಕರಣ, ಅದೊಂದು ತನಿಖೆ ಆಗಬೇಕು, ಅದೆಲ್ಲ ರೈಟ್, ಹೌದು, ಓಕೆ, ಜಯನಾನ. ಆದರೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದವ್ರ ಮೇಲೆ ಯಾಕೆ ಕೇಸ್ ಆಗಿಲ್ಲ? SIT ತನಿಖಾ ತಂಡ ನಿರಾಸಕ್ತಿಯನ್ನ ಯಾಕೆ ತೋರ್ತು? ಪ್ರಜ್ವಲ್ ಪ್ರಕರಣದಲ್ಲಿ ಹೋರಾಟ ನಡೆಸಿದ್ದಂತಹ ಸಾಹಿತಿ ಹಾಗೂ ಹೋರಾಟಗಾರ್ತಿ ರೂಪಾ ಹಾಸನ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಪೆನ್ ಡ್ರೈವ್ ಯಾರು ಇತ್ತಾಗ ನಿಂಗೊಂದು ಅತ್ತಾಗ ನಂಗೊಂದು ಅಂತ ಹೇಳಿ ಯಾರು ಹಂಚಿದಾರೋ ಅವ್ರ ಮೇಲೆ ಕೇಸ್ ಯಾಕೆ ಮಾಡಿಲ್ಲ, ರೈಟ್ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿರುವಂತಹ ಪ್ರಕರಣಕ್ಕೆ ಜೀವವಾದಿ ಶಿಕ್ಷೆ ಗುರಿಯಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ ನಿರಾಸಕ್ತಿ ಆಗ್ತಾ ಇರುವಂಥದ್ದು. ಜೀವವಾದಿ ಶಿಕ್ಷೆಯ ಅಮಾನತಿನಲ್ಲಿಟ್ಟು ಜಾಮೀನು ನೀಡುವಂತೆ ಕೋರಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿತ್ತು. ಇದರ ನಡುವೆ ಹಾಸನದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಆರೋಪಿ ಪ್ರಜ್ವಲ್ ರೇವಣ್ಣ ಜೀವವಾದಿ ಶಿಕ್ಷೆ ಆಯಿತು, ಸರಿ, ಆದ್ರೆ ಅಶ್ಲೀಲ ವಿಡಿಯೋಗಳನ್ನ ಯು ಡೋಂಟ್ ನೋ ಅಲ್ವಾ? ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದವ್ರಿಗೆ ಗೊತ್ತಿಲ್ಲ, ಅದು 18 ವರ್ಷದ ಕೆಳಗಿದ್ದವರ ಬಳಿಯೂ ಕೂಡ ಹೋಗಿರಬಹುದು. ಹಾಸನದ ಒಂದು ಬೀದಿಯಲ್ಲಿ ಪೆನ್ ಡ್ರೈವ್ ರಾರಾಜಿಸ್ತಾ ಇತ್ತು ಅವಾಗ MP ಎಲೆಕ್ಷನ್ ಟೈಮಲ್ಲಿ, ರೈಟ್ ಅಲ್ವಾ? 18 ವರ್ಷದ ಕೆಳಪಟ್ಟವರ ಒಂದು ಕೈಗೂ ಸೇರಿರಬಹುದಲ್ವಾ ಪೆನ್ ಡ್ರೈವ್. ಅವರ ಮೇಲೆ ಯಾಕೆ ಕ್ರಮ ಆಗಿಲ್ಲ ಎನ್ನುವಂಥದ್ದು ಪ್ರಶ್ನೆ. ಸರ್ಕಾರ ನೋಡಲೇಬೇಕು. ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಮಾಡಿಕೊಡ್ದು. ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪು, ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪು. ಆದರೆ ಈ ಪೆನ್ ಡ್ರೈವ್ ಹಂಚಿಕೆ ಮಾಡಿದವ್ರ ಮೇಲೆ ಯಾಕಪ್ಪ ಬಿಟ್ಬಿಟ್ರಿ? ಹಿಂಗ ಅವರು ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಈ ಕಡೆ
ಬಿಟ್ಟು ಹೋಯ್ತಾ ಏನ್ ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.